ಹಲೋ ಸ್ನೇಹಿತರೆ, ಇವತ್ತು ಕುಂಬಾರ ವರ್ಗದ ಒಂದು ಪ್ರೊಫೈಲ್ ಬಂದಿರುತ್ತೆ. ಹುಟ್ಟಿದ್ದು 2-4-1990. ಅಂದ್ರೆ ಪ್ರಸ್ತುತ ಸ್ನೇಹಿತರೆ 36 ವಯ ನಡೀತಾ ಇದೆ. ಮಾಡುವ ಉದ್ಯೋಗ ಸ್ವಂತ ಒಂದು ಅಪಾರ್ಟ್ಮೆಂಟ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಇವರಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಇರುತ್ತೆ. ಆದರೂ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಅಂಡ್ ಇವರು ಯಾವ ಕಾರಣದಿಂದ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ ಮುಂದೆ ಚರ್ಚೆ ಮಾಡೋಣ. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಆಸ್ತಿ ಬಂದ್ಬಿಟ್ಟು ಸ್ವಂತ 2 ಮನೆಗಳು ಇರುತ್ತೆ, ಜೊತೆಗೆ ಮರ್ಸಿಡೀಸ್ ಬೆಂಜ್ C350 ಒಂದು ಸ್ವಂತ ಕಾರ್ ಕೂಡ ಇವರ ಹತ್ರ ಇರುತ್ತೆ. ವಿಳಾಸ ಬಂದ್ಬಿಟ್ಟು ಹಾವೇರಿ ಜಿಲ್ಲೆಯ ಸವಣೂರಿಂದ ತಾವು ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಸಂಪರ್ಕಿಸುವ ವಿಧಾನ ಕಮೆಂಟ್ ಅಲ್ಲಿ ನಂಬರ್ ಹಾಕುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಸ್ನೇಹಿತರೆ. ಅಂಡ್ ಮನಸ್ಸು ಹಗುರ ಮಾಡಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಬಯಕೆಗಳು ಈಡೇರಿಸಿಕೊಳ್ಳಬೇಕು. ಗೆಳೆಯರ ಜೊತೆ ತನ್ನ ದುಃಖ ಹಂಚಿಕೊಳ್ಳುವುದರಿಂದ ಮನಸ್ಸು ಹಗುರವಾಗುತ್ತದೆ ಎಂದು ಖುದ್ದಾಗಿ ಇವರೇ ಮಾಹಿತಿ ಕೊಟ್ಟಿದ್ದಾರೆ. ದೇಹದ ಒತ್ತಡ ಕಡಿಮೆ ಮಾಡಿಕೊಳ್ಳುವುದರಿಂದ ಚಪಾತಿ ಒಳಗೆ ದಪ್ಪ ಮೂಲಂಗಿ ಇಟ್ಟುಕೊಳ್ಳುವುದರಿಂದ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಮುಂದೆ ಬನ್ನಿ. ಜೀವನದಲ್ಲಿ ಖುಷಿಯಿಂದ ಇರಬೇಕು ಎಂದು ತಾವು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಮದುವೆ ಆಗದೆ ಇದ್ದರೂ ಪರವಾಗಿಲ್ಲ, ಆದರೆ ಭೇಟಿ ಆಗಿ ಎಂಜಾಯ್ ಮಾಡುವ ವ್ಯಕ್ತಿ ಆಗಿರಬೇಕು. ಸ್ವಲ್ಪ ಹಣ ಹೊಂದಿದ ವ್ಯಕ್ತಿ ಆಗಿದ್ರೆ ಅದು ತುಂಬಾ ಒಳ್ಳೆಯದು, ಏಕೆಂದರೆ ಇನ್ನಷ್ಟು ಎಂಜಾಯ್ ಮಾಡುವಂತ ಒಂದು ಒಳ್ಳೆ ಅವಕಾಶ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ, ಇವರು ಮದುವೆ ಆಗದೆ ಜೀವನದಲ್ಲಿ ಎಂಜಾಯ್ ಮಾಡುವ ಉದ್ದೇಶದಿಂದ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ, ಅದಕ್ಕೆ ಪ್ರತಿಯೊಬ್ಬರು ಅನಿಸಿಕೆ ತಿಳಿಸಿ. ಇದು ಸ್ನೇಹಿತರೆ ಇವರ ಹತ್ತಿರ ಇರ್ತಕ್ಕಂಥ ಮರ್ಸಿಡೀಸ್ ಬೆಂಜ್ C350 ಒಂದು ಒಳ್ಳೆ ಕಾರ್ ಆಗಿರುತ್ತೆ. ಅಂಡ್ ಈ ಕಾರಲ್ಲಿ ಸ್ನೇಹಿತರೆ 2.0 ಲೀಟರ್ಸ್ ಟರ್ಬೋ ಒಂದು ಪೆಟ್ರೋಲ್ ಇಂಜಿನ್ ಇರುತ್ತೆ. ಅಂಡ್ ಬ್ಯಾಟ್ರಿ ರೇಂಜ್ ಬಂದ್ಬಿಟ್ಟು ಓಲ್ಡ್ ಮಾಡೆಲ್ ಕಾರಲ್ಲಿ ಸ್ನೇಹಿತರೆ 6.2 ಕಿಲೋವ್ಯಾಟ್ ಬ್ಯಾಟ್ರಿ ಇರುತ್ತೆ. ಅಂಡ್ ನ್ಯೂ ಮಾಡೆಲ್ ಕಾರಲ್ಲಿ ಸ್ನೇಹಿತರೆ 25.4 ಕಿಲೋವ್ಯಾಟ್ ಬ್ಯಾಟ್ರಿ ಇರುತ್ತೆ. ಈ ಕಾರಲ್ಲಿ ಸ್ನೇಹಿತರೆ ಒಂದು ಪೆಟ್ರೋಲ್ ಇಂಜಿನ್ ಇರುತ್ತೆ, ಅದರ ಜೊತೆಗೆ ಎಲೆಕ್ಟ್ರಿಕ್ ಮೋಟರ್ ಕೂಡ ಹೊಂದಿರುತ್ತೆ. ಸೊ ಚಾರ್ಜ್ ಇಂದ ಕೂಡ ಈ ಒಂದು ಕಾರ್ ರನ್ ಆಗ್ಬೋದು. ಅಂಡ್ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು 4 ಅವರ್ಸ್ ಅಲ್ಲಿ ಚಾರ್ಜಿಂಗ್ ಫುಲ್ ಆಗುತ್ತದೆ. ಡ್ರೈವ್ ಮೋಡ್ ಬಂದ್ಬಿಟ್ಟು ಹೈಬ್ರಿಡ್ ಪ್ಲಸ್ ಈ ಮೋಡ್ 2 ಇರುತ್ತೆ. ಅದರ ಜೊತೆಗೆ ಏರ್ ಸಸ್ಪೆನ್ಷನ್ ಅಂಡ್ ಸ್ಮೂತ್ ಅಂಡ್ ಕ್ವಿಕ್ ರೈಡ್ ಕೂಡ ಮಾಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ ಬಂದ್ಬಿಟ್ಟು 335 ಲೀಟರ್ ಆಗಿರುತ್ತೆ. ಅಂಡ್ ಈ ಒಂದು ಕಾರಲ್ಲಿ ಪವರ್ಫುಲ್ ಇಂಜಿನ್ ಇರುತ್ತೆ ಸ್ನೇಹಿತರೆ. ಅಂಡ್ ಅದಕ್ಕೆ ಸ್ಮೂತ್ ಡ್ರೈವ್ ಮಾಡಬಹುದು, ಹಾಗೂ ಫ್ಯೂಲ್ ಸೇವಿಂಗ್ ಕಡಿಮೆ ಒಂದು ಫ್ಯೂಲ್ ಖರ್ಚಾಗುತ್ತದೆ. ಅಂಡ್ ಲಕ್ಸರಿ ಫ್ಯೂಚರ್ಸ್ ಈ ಒಂದು ಕಾರಲ್ಲಿ ಇರುತ್ತೆ. ಸೊ ಹಾಗಾಗಿ ಇವರು ಈ ಕಾರ್ ಪರ್ಚೇಸ್ ಮಾಡಿರುತ್ತಾರೆ. ಬಟ್ ಇದರ ಒಂದು ಡಿಫಾಲ್ಟ್ ಫ್ಯೂಚರ್ಸ್ ನೋಡೋದಾದ್ರೆ ಸ್ನೇಹಿತರೆ, ಇದು ಲಿಮಿಟೆಡ್ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತದೆ.